ಪಹಲ್ಗಾಮ್ ಬೈಸರನ್ ಹುಲ್ಗಾವಲಲ್ಲಿ ಉಗ್ರರ ದಾಳಿಯಾಗಿತ್ತು. ಅದಾದ ಬಳಿಕ ಈಗಾಗಲೇ ದಾಳಿಗೆ ಪ್ರತಿದಾಳಿಯನ್ನು ಭಾರತ ಮಾಡಿರುವಂಥದ್ದು. ಆ ಕುರಿತಾಗಿ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ರಾಜ್ಯದ ಬೆಂಗಳೂರಿನ ಕೇಂದ್ರ DGP ಆಫೀಸ್ ಅಂದರೆ ಅಗ್ನಿಶಾಮಕ ಮತ್ತು ಸಿವಿಲ್ ಡಿಫೆನ್ಸ್ ಆಫೀಸ್ ಏನಿದೆ ಅಲ್ಲಿ ಕೂಡ ಇವತ್ತು ಮಾಕ್ ಡ್ರಿಲ್ ನಡೀತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಸಿವಿಲ್ ಡಿಫೆನ್ಸ್ ಆಗಿರ್ಬೋದು, ಆ್ಯಂಬುಲೆನ್ಸ್ಗಳಾಗಿರ್ಬಹುದು, ಜೊತೆಗೆ NCC ಆಗಿರ್ಬೋದು, ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗಾಗಲೇ ಎಲ್ಲ ರೀತಿಯಂಥ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಸಂಜೆ ಸುಮಾರು 4 ಗಂಟೆಗೆ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆಯಲಿದೆ. ಸಕಲ ಸಿದ್ಧತೆಗಳನ್ನ ಮಾಡ್ತಾ ಇರುವಂಥದ್ದು. ನೀವೊಂದು ಟವರ್ ನೋಡ್ತಾ ಇರ್ಬೋದು. ನಮ್ಮ ವಿಜೆ ನಿಮಗೆ ಆ ಒಂದು ಟವರ್ನ ತೋರಿಸ್ತಾರೆ. ಸೈರನ್ ಅನ್ನುವಂಥದ್ದು 3 ರೀತಿಯ ಸೈರನ್ಗಳಿಲ್ಲಿ ಮೊಳಗಲಿದ್ದಾವೆ. ಅಂದರೆ ಯುದ್ಧ ಏನು ನಡೆಯುತ್ತೆ, ಯುದ್ಧ ನಡೆದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೆ ಸಿಬ್ಬಂದಿಗಳು ಯಾವ ರೀತಿಯಾದಂತಹ ಒಂದು ರೀತಿಯಲ್ಲಿ ವರ್ತನೆ ಮಾಡಬೇಕು, ಯಾವ ರೀತಿಯಾಗಿ ಸೇಫ್ ಆಗಿ ಸಾರ್ವಜನಿಕರನ್ನು ಸ್ಥಳಾಂತರಿಸಬೇಕು ಅನ್ನುವಂಥ ಒಂದು ಪ್ರಾಯೋಗಿಕ ಮಾಕ್ ಡ್ರಿಲ್ನ ಇಲ್ಲಿ ನಡೆಸಲಾಗುತ್ತೆ. ಆಪರೇಷನ್ ಅಭ್ಯಾಸ್ ಅನ್ನುವಂಥ ಹೆಸರಿನಡಿ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ಸುಮಾರು 3:50ರಿಂದ 4 ಗಂಟೆಗೆ ಏರ್ಫೋರ್ಸ್ ಕಮಾಂಡ್ ಸೆಂಟರ್ನಿಂದ ಒಂದು ವಾರ್ನಿಂಗ್ ಸೈರನ್ ಮೊಳಗುತ್ತೆ. ನಾವು ಈಗಾಗಲೇ ದೃಶ್ಯಗಳಲ್ಲಿ ತೋರಿಸಿದ್ವಿ ನಿಮಗೆ. ಆ ಒಂದು ಸೈರನ್ ಟವರ್ನ ತೋರಿಸಿದ್ವಿ. 3 ಬಾರಿ ಸೈರನ್ ಮೊಳಗುತ್ತೆ. ಮೊದಲನೇದು ಅಲರ್ಟ್ ಆಗುತ್ತೆ, ಎರಡನೇದು ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡಬೇಕನ್ನುವಂಥದ್ದು, ಜೊತೆಗೆ ಕಾರ್ಯಪ್ರವೃತ್ತಿ ಯಾವ ರೀತಿ ಆಗಬೇಕು ಅನ್ನುವಂಥದ್ದು. 4ರಿಂದ 4:45ಕ್ಕೆ ಬೋಟ್ ರೆಸ್ಕ್ಯೂ ಆಗುತ್ತೆ. ಇದೇ ಒಂದು DGP ಆಫೀಸ್ ಏನಿದೆ ಅದರ ಮುಂಭಾಗದಲ್ಲಿ ಹಲ್ಸೂರು ಕೆರೆ ಇದೆ, ಅಲ್ಲಿ ಒಂದು ಬೋಟ್ ರೆಸ್ಕ್ಯೂ ಆಗುತ್ತೆ. ಅದಾದ ನಂತರ 4:45ರಿಂದ 5 ಗಂಟೆಗೆ ಸೈರನ್ ಮೊಳಗಲಿದೆ. 5ರಿಂದ 5:25ರವರೆಗೆ ಕಟ್ಟಡದಲ್ಲಿ ಅಗ್ನಿ ಅನಾಹುತದಲ್ಲಿ ಸಿಲುಕಿರುವಂಥವರನ್ನು ಯಾವ ರೀತಿಯಾಗಿ ರಕ್ಷಣೆ, ಅಂದರೆ ಫೈರ್ ಆದಂತಹ ಹಿನ್ನೆಲೆಯಲ್ಲಿ, ಯಾವುದಾದ್ರೂ ಒಂದು ಮಿಸೈಲ್ ಬಂದಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕರನ್ನ ರೆಸ್ಕ್ಯೂ ಮಾಡಬೇಕು ಅನ್ನುವಂಥ ಮಾಕ್ ಡ್ರಿಲ್ ನಡೆಯುತ್ತೆ. 5:25ರಿಂದ 5:35ಕ್ಕೆ ಕೋಡ್ ರೆಡ್ ಸೈರನ್ ಮೊಳಗುತ್ತೆ. ಅಂದರೆ ಎರಡನೇ ಸೈರನ್ ನಾನು ಹೇಳಿದಾಗೆ ಆ ಒಂದು ಸೈರನ್ ಮೊಳಗುತ್ತೆ. ಅಲ್ಲಿ 5:30ರಿಂದ 6 ಗಂಟೆಗೆ ಟವರ್ನಿಂದ ರೆಸ್ಕ್ಯೂ ಮಾಡುವಂಥದ್ದು, ಜೊತೆಗೆ ಸ್ಫೋಟ ಮತ್ತು ಗಾಯಾಳುಗಳ ಚಿಕಿತ್ಸೆಯ ಅಣುಕು ಪ್ರದರ್ಶನ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. NCC ಹಾಗೆ ಸಿವಿಲ್ ಡಿಫೆನ್ಸ್ನವರು ಎಲ್ಲ ಕೂಡ ಬಂದಿರುವಂಥದ್ದು, ಜೊತೆಗೆ ಆಂಬುಲೆನ್ಸ್ಗಳನ್ನ ಈ ಒಂದು ಅಣುಕು ಪ್ರದರ್ಶನಕ್ಕೆ ತಯಾರಿ ಮಾಡಿರುವಂಥದ್ದು. 6:25ರಿಂದ 6:45ಕ್ಕೆ LLP ವಾಹನ ಬಳಕೆ ಮಾಡಿ ಗಾಯಾಳುಗಳ ರಕ್ಷಣೆಯನ್ನು ಮಾಡಲಾಗುತ್ತೆ. 6:45ರಿಂದ 6:50ಕ್ಕೆ ಒಂದು ಪ್ರಥಮ ಚಿಕಿತ್ಸೆ ಗಾಯಾಳುಗಳನ್ನು ಸ್ಥಳಾಂತರ ಮಾಡುವಂಥದ್ದು ನಡೆಯುತ್ತೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಗಮನ ಸೆಳೆಯುವಂತಹ ವಿಷಯ ಏನಂತಂದರೆ ಬ್ಲ್ಯಾಕ್ಔಟ್ ಅನ್ನುವಂಥದ್ದು. ಅದು ಸುಮಾರು 6:50ರಿಂದ 7 ಗಂಟೆ ಅಷ್ಟೊತ್ತಿಗೆ ಬ್ಲ್ಯಾಕ್ಔಟ್ ಆಗುತ್ತೆ. ಅಂದರೆ ಸಂಪೂರ್ಣ ನಗರ ಕತ್ತಲಮಯವಾಗಿ ಆ ಒಂದು ಬ್ಲ್ಯಾಕ್ಔಟ್ನ ಮಾಡಲಾಗುತ್ತೆ. ಯುದ್ಧ ನಡೆದಿರುವಂಥ ಸಂದರ್ಭದಲ್ಲಿ ಎದುರಾಳಿಗಳು ಯಾವ ರೀತಿ ಬರ್ತಾರೆ, ಆ ಸಮಯದಲ್ಲಿ ಮನೆಯಲ್ಲಿ ದೀಪಗಳನ್ನ ಆರಿಸಿ, ಅಂದರೆ ಜೊತೆಗೆ ನಗರದಲ್ಲಿರುವಂಥ ಎಲ್ಲ ರೀತಿಯಾದಂಥ ವಾಹನಗಳ ದೀಪ ಆರಿಸಿ ಒಂದು ಮೌನ ರೀತಿಯಾಗಿ ನಿಶಬ್ದವಾಗಿರುವಂಥದ್ದು. ಆ ಮೂಲಕ ಎದುರಾಳಿಗಳನ್ನ ಎದುರಿಸುವಂತಹ ಪದ್ಧತಿಯನ್ನು ಪ್ರಾಯೋಗಿಕವಾಗಿ ಮಾಕ್ ಡ್ರಿಲ್ ಮಾಡುವ ಮುಖಾಂತರ ಇವತ್ತು ಇಲ್ಲಿ ಜರುಗಿಸಲಿದ್ದಾರೆ. ಆ ಸಂಪೂರ್ಣವಾದಂಥ ಮಾಕ್ ಡ್ರಿಲ್ ಇವತ್ತು ಸುಮಾರು 4 ಗಂಟೆಗೆ, ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಸದ್ಯ ಆ ಕುರಿತಾಗಿ ಎಲ್ಲ ರೀತಿಯಾದಂಥ ಸಕಲ ತಯಾರಿಗಳನ್ನ ಈಗಾಗಲೇ ನಡೆಸಲಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವು ನೋಡಿ, ಆಮೇಲೆ ಜೋರಾಗಿ ಹೇಳಿ ಆಲ್ ರೆಡಿ ಅಂತ ಕೇಳಿ, ಎಸ್ ಅಂತ ಹೇಳಿ, ಎಸ್ ಅಂತ ಹೇಳಿ, 1 2 3 ಅಪ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಹೇಳಿ 1 2 3 ಅಪ್. ಇವಾಗ ನೀವು ಹೇಳ್ಬೇಕು ಮತ್ತೆ ಸ್ಟಾಪ್ ಅಂತ ಹೇಳಿ. ಯಾಕಂದ್ರೆ ಇದು ಆ ಮ್ಯಾಟ್ ಮೇಲೆ ನೀವು ಡೈರೆಕ್ಟ್ ಮಾಡ್ಬೇಕು. ಮ್ಯಾಟ್ ಯಾವ ಕಲರ್ ಗೊತ್ತಾಗ್ಬೇಕು ನಿಮ್ಗೆ. ರೆಡ್ ಇದು ಹೋಗ್ತಾ ಇದೆ ಅಂದ್ರೆ ರೆಡ್ ಮ್ಯಾಟ್ ಅಂತ ಕೇಳಿ. ಮತ್ತೆ ನೋಡಿ, ಎಸ್ ಸ್ಲೋಲಿ ಡೌನ್ ಡೌನ್ 1 2 3 ಡೌನ್ ಸ್ಲೋಲಿ ಅಷ್ಟೇ. ಓಕೆ, ಪ್ಯಾಂಟ್ನ ಇಟ್ಕೊಳ್ಳಿ. ಎಲ್ಲರೂ ಪ್ಯಾಂಟ್ ಹಾಕಿದ್ದಾರೆ ಇವತ್ತು. ಈ ತರ ಕ್ರಾಸ್ ಮಾಡಿ ಇಲ್ಲಿ ಇಟ್ಕೊಳ್ಳಿ ಪ್ಯಾಂಟ್ನ, ಇಲ್ಲಿ ಶರ್ಟ್ನ ಇಲ್ಲಿ ಇಟ್ಕೊಳ್ಳಿ ಶೋಲ್ಡರ್. ಆಮೇಲೆ ಈ ತರ ಬೆಂಡ್ ಮಾಡಿ ಅಲ್ಲಿ ಬನ್ನಿ. 3 ಜನ ಬನ್ನಿ. ಇಲ್ಲಿ ಕೆಳಗಡೆ ಒಳಗಡೆ ಹಾಕಿ, ಒಳಗಡೆ ಇನ್ನೂ ಸ್ವಲ್ಪ ಸ್ಟ್ರೈಟ್ ಮಾಡಿ. ಈ ತರ ಸ್ವಲ್ಪ ಸ್ಟ್ರೈಟ್ ಮಾಡಿ. ಓಕೆ, ಈ ತರ ಮಾಡಿದ್ಮೇಲೆ ಜಸ್ಟ್ ಲಿಫ್ಟ್ ದ ಪೇಷಂಟ್ ಅಪ್ ಲೈಕ್ ದಿಸ್. ಆ್ಯಂಡ್ ತಲೆನ ಇಟ್ಕೊಳ್ಳಿ. ಸ್ವಲ್ಪ ಇಲ್ಲಿ ಇಟ್ಕೊಂಡು ಸ್ವಲ್ಪ ಮೂವ್ ಮಾಡಿ.
and then you put the straps on. ಸ್ಟ್ರಾಪ್ಸ್ ನ ಯಾವಾಗಲೂ ಸ್ವಲ್ಪ ಡಯಾಗ್ನಲ್ ಈ ತರ ಇದು ನಿಮ್ಮ ಸ್ಟ್ರೆಚರ್ ಅಂದ್ರೆ ನೀವು 4-6 ಜನ ಇರಿ, ಓಕೆನಾ? ಗುಂಪು ಮಾಡಬೇಡಿ ಅಂತ ಇಲ್ಲ. ಪ್ಯಾರಾಮೆಡಿಕ್ ಇರಿ ಇವಾಗ ಈ ಕಡೆ ಬನ್ನಿ, ಈ ಕಡೆ ನೋಡಿ 6 ಜನ. ಹಿಂಗೆ ಯಾವಾಗಲೂ ಹೆಡ್ ಮೂವ್ ಮಾಡಬಾರ್ದು, ಲೆಗ್ಗಿಂದ ಮೂವ್ ಮಾಡಬೇಕು. ಇನ್ನೊಂದು ಇನ್ಸ್ಟ್ರಕ್ಷನ್ ಇದೆ. ಬನ್ನಿ, ಯಾರಾದ್ರೂ ಬನ್ನಿ. ಪಹಲ್ಗಾಮ್ ಬೈಸರನ್ ಹುಲ್ಗಾವಲಿನಲ್ಲಿ ಉಗ್ರರ ದಾಳಿಯಾಗಿತ್ತು. ಅದಾದ ಬಳಿಕ ಈಗಾಗಲೇ ದಾಳಿಗೆ ಪ್ರತಿದಾಳಿಯನ್ನು ಭಾರತ ಮಾಡಿರುವಂಥದ್ದು. ಆ ಕುರಿತಾಗಿ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ರಾಜ್ಯದ ಬೆಂಗಳೂರಿನ ಕೇಂದ್ರ DGP ಆಫೀಸ್ ಅಂದರೆ ಅಗ್ನಿಶಾಮಕ ಮತ್ತು ಸಿವಿಲ್ ಡಿಫೆನ್ಸ್ ಆಫೀಸ್ ಏನಿದೆ, ಅಲ್ಲಿ ಕೂಡ ಇವತ್ತು ಮಾಕ್ ಡ್ರಿಲ್ ನಡೀತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಸಿವಿಲ್ ಡಿಫೆನ್ಸ್ ಆಗಿರ್ಬೋದು, ಆ್ಯಂಬುಲೆನ್ಸ್ಗಳಾಗಿರ್ಬಹುದು, ಜೊತೆಗೆ NCC ಆಗಿರ್ಬೋದು, ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗಾಗಲೇ ಎಲ್ಲ ರೀತಿಯಂಥ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಸಂಜೆ ಸುಮಾರು 4 ಗಂಟೆಗೆ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆಯಲಿದೆ. ಸಕಲ ಸಿದ್ಧತೆಗಳನ್ನ ಮಾಡ್ತಾ ಇರುವಂಥದ್ದು. ನೀವೊಂದು ಟವರ್ ನೋಡ್ತಾ ಇರ್ಬೋದು. ನಮ್ಮ ವಿಜೆ ನಿಮಗೆ ಆ ಒಂದು ಟವರ್ನ ತೋರಿಸ್ತಾರೆ. ಸೈರನ್ ಅನ್ನುವಂಥದ್ದು 3 ರೀತಿಯ ಸೈರನ್ಗಳಿಲ್ಲಿ ಮೊಳಗಲಿದ್ದಾವೆ. ಅಂದರೆ ಯುದ್ಧ ಏನು ನಡೆಯುತ್ತೆ, ಯುದ್ಧ ನಡೆದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೆ ಸಿಬ್ಬಂದಿಗಳು ಯಾವ ರೀತಿಯಾದಂತಹ ಒಂದು ರೀತಿಯಲ್ಲಿ ವರ್ತನೆ ಮಾಡಬೇಕು, ಯಾವ ರೀತಿಯಾಗಿ ಸೇಫ್ ಆಗಿ ಸಾರ್ವಜನಿಕರನ್ನು ಸ್ಥಳಾಂತರಿಸಬೇಕು ಅನ್ನುವಂಥ ಒಂದು ಪ್ರಾಯೋಗಿಕ ಮಾಕ್ ಡ್ರಿಲ್ನ ಇಲ್ಲಿ ನಡೆಸಲಾಗುತ್ತೆ. ಆಪರೇಷನ್ ಅಭ್ಯಾಸ್ ಅನ್ನುವಂಥ ಹೆಸರಿನಡಿ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ಸುಮಾರು 3:50ರಿಂದ 4 ಗಂಟೆಗೆ ಏರ್ಫೋರ್ಸ್ ಕಮಾಂಡ್ ಸೆಂಟರ್ನಿಂದ ಒಂದು ವಾರ್ನಿಂಗ್ ಸೈರನ್ ಮೊಳಗುತ್ತೆ. ನಾವು ಈಗಾಗಲೇ ದೃಶ್ಯಗಳಲ್ಲಿ ತೋರಿಸಿದ್ವಿ ನಿಮಗೆ. ಆ ಒಂದು ಸೈರನ್ ಟವರ್ನ ತೋರಿಸಿದ್ವಿ. 3 ಬಾರಿ ಸೈರನ್ ಮೊಳಗುತ್ತೆ. ಮೊದಲನೇದು ಅಲರ್ಟ್ ಆಗುತ್ತೆ, ಎರಡನೇದು ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ಕಾರ್ಯಪ್ರವೃತ್ತಿ ಯಾವ ರೀತಿ ಆಗಬೇಕು ಅನ್ನುವಂಥದ್ದು. 4ರಿಂದ 4:45ಕ್ಕೆ ಬೋಟ್ ರೆಸ್ಕ್ಯೂ ಆಗುತ್ತೆ. ಇದೇ ಒಂದು DGP ಆಫೀಸ್ ಏನಿದೆ ಅದರ ಮುಂಭಾಗದಲ್ಲಿ ಹಲ್ಸೂರು ಕೆರೆ ಇದೆ, ಅಲ್ಲಿ ಒಂದು ಬೋಟ್ ರೆಸ್ಕ್ಯೂ ಆಗುತ್ತೆ. ಅದಾದ ನಂತರ 4:45ರಿಂದ 5 ಗಂಟೆಗೆ ಸೈರನ್ ಮೊಳಗಲಿದೆ. 5ರಿಂದ 5:25ರವರೆಗೆ ಕಟ್ಟಡದಲ್ಲಿ ಅಗ್ನಿ ಅನಾಹುತದಲ್ಲಿ ಸಿಲುಕಿರುವಂಥವರನ್ನು ಯಾವ ರೀತಿಯಾಗಿ ರಕ್ಷಣೆ, ಅಂದರೆ ಫೈರ್ ಆದಂತಹ ಹಿನ್ನೆಲೆಯಲ್ಲಿ, ಯಾವುದಾದ್ರೂ ಒಂದು ಮಿಸೈಲ್ ಬಂದಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕರನ್ನ ರೆಸ್ಕ್ಯೂ ಮಾಡಬೇಕು ಅನ್ನುವಂಥ ಮಾಕ್ ಡ್ರಿಲ್ ನಡೆಯುತ್ತೆ. 5:25ರಿಂದ 5:35ಕ್ಕೆ ಕೋಡ್ ರೆಡ್ ಸೈರನ್ ಮೊಳಗುತ್ತೆ. ಅಂದರೆ ಎರಡನೇ ಸೈರನ್ ನಾನು ಹೇಳಿದಾಗೆ ಆ ಒಂದು ಸೈರನ್ ಮೊಳಗುತ್ತೆ. ಅಲ್ಲಿ 5:30ರಿಂದ 6 ಗಂಟೆಗೆ ಟವರ್ನಿಂದ ರೆಸ್ಕ್ಯೂ ಮಾಡುವಂಥದ್ದು, ಜೊತೆಗೆ ಸ್ಫೋಟ ಮತ್ತು ಗಾಯಾಳುಗಳ ಚಿಕಿತ್ಸೆಯ ಅಣುಕು ಪ್ರದರ್ಶನ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು. NCC ಹಾಗೆ ಸಿವಿಲ್ ಡಿಫೆನ್ಸ್ನವರು ಎಲ್ಲ ಕೂಡ ಬಂದಿರುವಂಥದ್ದು, ಜೊತೆಗೆ ಆಂಬ್ಯುಲೆನ್ಸ್ಗಳನ್ನ ಈ ಒಂದು ಅಣುಕು ಪ್ರದರ್ಶನಕ್ಕೆ ತಯಾರಿ ಮಾಡಿರುವಂಥದ್ದು. 6:25ರಿಂದ 6:45ಕ್ಕೆ LLP ವಾಹನ ಬಳಕೆ ಮಾಡಿ ಗಾಯಾಳುಗಳ ರಕ್ಷಣೆಯನ್ನು ಮಾಡಲಾಗುತ್ತೆ. 6:45ರಿಂದ 6:50ಕ್ಕೆ ಒಂದು ಪ್ರಥಮ ಚಿಕಿತ್ಸೆ ಗಾಯಾಳುಗಳನ್ನು ಸ್ಥಳಾಂತರ ಮಾಡುವಂಥದ್ದು ನಡೆಯುತ್ತೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಗಮನ ಸೆಳೆಯುವಂತಹ ವಿಷಯ ಏನಂತಂದರೆ ಬ್ಲ್ಯಾಕ್ಔಟ್ ಅನ್ನುವಂಥದ್ದು. ಅದು ಸುಮಾರು 50ರಿಂದ 7 ಗಂಟೆ ಅಷ್ಟೊತ್ತಿಗೆ ಬ್ಲ್ಯಾಕ್ಔಟ್ ಆಗುತ್ತೆ. ಅಂದರೆ ಸಂಪೂರ್ಣ ನಗರ ಕತ್ತಲಮಯವಾಗಿ ಆ ಒಂದು ಬ್ಲ್ಯಾಕ್ಔಟ್ನ ಮಾಡಲಾಗುತ್ತೆ. ಯುದ್ಧ ನಡೆದಿರುವಂಥ ಸಂದರ್ಭದಲ್ಲಿ ಎದುರಾಳಿಗಳು ಯಾವ ರೀತಿ ಬರ್ತಾರೆ, ಆ ಸಮಯದಲ್ಲಿ ಮನೆಯಲ್ಲಿ ದೀಪಗಳನ್ನ ಆರಿಸಿ, ಅಂದರೆ ಜೊತೆಗೆ ನಗರದಲ್ಲಿರುವಂಥ ಎಲ್ಲ ರೀತಿಯಾದಂಥ ವಾಹನಗಳ ದೀಪ ಆರಿಸಿ ಒಂದು ಮೌನ ರೀತಿಯಾಗಿ ನಿಶಬ್ದವಾಗಿರುವಂಥದ್ದು. ಆ ಮೂಲಕ ಎದುರಾಳಿಗಳನ್ನ ಎದುರಿಸುವಂತಹ ಪದ್ಧತಿಯನ್ನು ಪ್ರಾಯೋಗಿಕವಾಗಿ ಮಾಕ್ ಡ್ರಿಲ್ ಮಾಡುವ ಮುಖಾಂತರ ಇವತ್ತು ಇಲ್ಲಿ ಜರುಗಿಸಲಿದ್ದಾರೆ. ಆ ಸಂಪೂರ್ಣವಾದಂಥ ಮಾಕ್ ಡ್ರಿಲ್ ಇವತ್ತು ಸುಮಾರು 4 ಗಂಟೆಗೆ, ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಸದ್ಯ ಆ ಕುರಿತಾಗಿ ಎಲ್ಲ ರೀತಿಯಾದಂಥ ಸಕಲ ತಯಾರಿಗಳನ್ನ ಈಗಾಗಲೇ ನಡೆಸಲಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವು ನೋಡಿ, ಆಮೇಲೆ ಜೋರಾಗಿ ಹೇಳಿ ಆಲ್ರೆಡಿ ಅಂತ ಕೇಳಿ, ಎಸ್ ಅಂತ ಹೇಳಿ, ಎಸ್ ಅಂತ ಹೇಳಿ. 1 2 3 ಅಪ್ ಅಂತ ಹೇಳ್ಬೇಕು. ನೆಕ್ಸ್ಟ್ 1 2 3 ಅಪ್. ರೈಟ್
ಇಲ್ಲಿ ಒಳಗಡೆ ಬನ್ನಿ. ಪೇಷಂಟ್ ಅವರು ಸ್ಲೋ ಹೋಗಿ. ಇವಾಗ ನೀವು ಹೇಳಬೇಕು ಮತ್ತೆ ಸ್ಟಾಪ್ ಅಂತ ಹೇಳಿ. ಯಾಕಂದ್ರೆ ಇದು ಆ ಮ್ಯಾಟ್ ಮೇಲೆ ನೀವು ಡೈರೆಕ್ಟ್ ಮಾಡಬೇಕು. ಮ್ಯಾಟ್ ಯಾವ ಕಲರ್ ಗೊತ್ತಾಗಬೇಕು ನಿಮ್ಗೆ. ರೆಡ್ ಇದು ಹೋಗ್ತಾ ಇದೆ ಅಂದ್ರೆ ರೆಡ್ ಮ್ಯಾಟ್ ಅಂತ ಕೇಳಿ. ಮತ್ತೆ ನೋಡಿ, ಎಸ್, ಸ್ಲೋಲಿ ಡೌನ್ 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 1 2 3 ಡೌನ್ ಸ್ಲೋಲಿ ಅಷ್ಟೇ. ಓಕೆ, ಪ್ಯಾಂಟ್ನ ಇಟ್ಕೊಳ್ಳಿ. ಎಲ್ಲರೂ ಪ್ಯಾಂಟ್ ಹಾಕಿದ್ದಾರೆ ಇವತ್ತು. ಈ ತರ ಕ್ರಾಸ್ ಮಾಡಿ ಇಲ್ಲಿ ಇಟ್ಕೊಳ್ಳಿ ಪ್ಯಾಂಟ್ನ, ಇಲ್ಲಿ ಶರ್ಟ್ನ ಇಲ್ಲಿ ಇಟ್ಕೊಳ್ಳಿ ಶೋಲ್ಡರ್. ಆಮೇಲೆ ಈ ತರ ಬೆಂಡ್ ಮಾಡಿ ಅಲ್ಲಿ ಬನ್ನಿ. 3 ಜನ ಬನ್ನಿ. ಇಲ್ಲಿ ಕೆಳಗಡೆ ಒಳಗಡೆ ಹಾಕಿ, ಒಳಗಡೆ ಇನ್ನೂ ಸ್ವಲ್ಪ ಸ್ಟ್ರೈಟ್ ಮಾಡಿ. ಈ ತರ ಸ್ವಲ್ಪ ಸ್ಟ್ರೈಟ್ ಮಾಡಿ. ಓಕೆ, ಈ ತರ ಮಾಡಿದ್ಮೇಲೆ ಯು ಜಸ್ಟ್ ಲಿಫ್ಟ್ ದ ಪೇಷಂಟ್ ಅಪ್ ಲೈಕ್ ದಿಸ್ ಆ್ಯಂಡ್ ತಲೆನ ಇಟ್ಕೊಳ್ಳಿ. ಸ್ವಲ್ಪ ಇಲ್ಲಿ ಇಟ್ಕೊಂಡು ಸ್ವಲ್ಪ ಮೂವ್ ಮಾಡಿ. ಆ್ಯಂಡ್ ದೆನ್ ಯು ಪುಟ್ ದ ಸ್ಟ್ರ್ಯಾಪ್ಸ್ ಆನ್. ಸ್ಟ್ರ್ಯಾಪ್ಸ್ನ ಯಾವಾಗಲೂ ಸ್ವಲ್ಪ ಡಯಾಗ್ನಲಿ ಈ ಥರ ಇದು ನಿಮ್ಮ ಸ್ಟ್ರೆಚರ್ ಅಂದ್ರೆ ನೀವು 4-6 ಜನ ಇರಿ. ಓಕೆನಾ? ಗುಂಪು ಮಾಡಬೇಡಿ ಅಂತ ಇಲ್ಲ. ಪ್ಯಾರಾಮೆಡಿಕ್ ಇರಿ. ಇವಾಗ ಈ ಕಡೆ ಬನ್ನಿ. ಈ ಕಡೆ ನೋಡಿ, 6 ಜನ. ಹಿಂಗೆ ಯಾವಾಗ್ಲೂ ಹೆಡ್ ಮೂವ್ ಮಾಡಬಾರ್ದು, ಲೆಗ್ಗಿಂದ ಮೂವ್ ಮಾಡಬೇಕು. ಇನ್ನೊಂದು ಇನ್ಸ್ಟ್ರಕ್ಷನ್ ಇದೆ. ಬನ್ನಿ, ಯಾರಾದ್ರೂ ಬನ್ನಿ. ಬನ್ನಿ.